ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಅದು ನಿಂತ ನೀರೆಲ್ಲ ಹರಿಯುವಂತಹ ಗಂಗೋತ್ರಿ ಅಂತ. ಈ ಹಿನ್ನೆಲೆ ಒಳಗೆ ಕಳೆದ 3 ವರ್ಷಗಳ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಉದ್ದೇಶಕ್ಕೆ ಮತ್ತೆ ಹೊಸ ಸರ್ಕಾರ ಬಂದ ಮೇಲೆ ಹೋರಾಟವನ್ನು ಶುರು ಮಾಡಿ ಈಗಾಗಲೇ ಕರ್ನಾಟಕದ 12 ಜಿಲ್ಲೆಗಳಲ್ಲಿ ಸುಮಾರು 9 ತಿಂಗಳ ಕಾಲ ಪ್ರತಿ ಜಿಲ್ಲಾ ಹೆದ್ದಾರಿಗಳನ್ನು ರಸ್ತೆ ಬಂದ್ ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಒತ್ತಾಯ ಮಾಡುವಂಥ ಕಾರ್ಯವನ್ನು ಮಾಡಲಾಗಿದೆ. ಇನ್ನು 18 ಜಿಲ್ಲೆಗಳಲ್ಲಿ ಮತ್ತೆ ಚಳವಳಿಯನ್ನು ಶುರು ಮಾಡಬೇಕಾಗಿದೆ. ಆ ಚಳವಳಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಕಾರವಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ನಮ್ಮ ಸಮುದಾಯದ ಯಾವುದೇ ಸಭೆಗಳು ಇವತ್ತವರೆಗೆ ಆಗಿದೆ. ಕಾರವಾರ ಜಿಲ್ಲೆಯ ಯಲ್ಲಾಪುರ, ದಾಂಡೇಲಿ, ಜೊಯ್ಡಾ, ಮುಂಡಗೋಡ ಈ ಭಾಗದಲ್ಲಿ ಬಹುಸಂಖ್ಯಾತ ನಮ್ಮ ಸಮುದಾಯದವರು. ಅಂದರೆ ಇದುವರೆಗೂ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಮಾಡಿ ಎಲ್ಲ ದೃಷ್ಟಿಯಿಂದ ಇಟ್ಕೊಂಡ್ಬಿಟ್ಟು ಉಡುಪಿ ಚನ್ನಬಸವಣ್ಣವರ ಕ್ಷೇತ್ರ ಅಂದರೆ ಬಸವಣ್ಣವರ ಬಹಳ ದೊಡ್ಡ ಶರಣಭೂಮಿ. ಬಸವಣ್ಣವರ ಕಲ್ಯಾಣ ಕ್ರಾಂತಿಯನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಕೀರ್ತಿ ಉಡುಪಿ ಕ್ಷೇತ್ರಕ್ಕೆ ಸಲ್ಲುತ್ತೆ. ಹಾಗಾಗಿ ಕಿತ್ತೂರಾಣಿ ಚೆನ್ನಮ್ಮನಿಗೂ ಸಹ ಚನ್ನಬಸವಣ್ಣವರು ಆದರ್ಶವಾಗಿತ್ತು. ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಕಾರವಾರ ಜಿಲ್ಲೆಯ ಉಡುಪಿಯ ಚನ್ನಬಸವಣ್ಣವರ ಐಕ್ಯ ಭೂಮಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ಸಭೆಯನ್ನು ಮಾಡೋದ್ರ ಮೂಲಕವಾಗಿ ಚುನಾವಣೆ ನಂತರದಲ್ಲಿ ಮತ್ತೆ ಹೋರಾಟವನ್ನು ಮುಂದುವರಿಸುವ ಪ್ರಯತ್ನಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕಂತೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಆ ಒಂದು ಸಭೆಗೆ ಮೀಸಲಾತಿ ಸಂಕಲ್ಪ ಸಭೆ ಅಂದರೆ ಚನ್ನಬಸವಣ್ಣವರಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ಅಂದರೆ ಈ ಮೀಸಲಾತಿಗೆ ನ್ಯಾಯ ಕೊಡಬೇಕು, ನ್ಯಾಯ ಸಿಗೋವರೆಗೂ ಇನ್ನು ಆಶೀರ್ವಾದ ಬೇಕಪ್ಪ ಅನ್ನುವಂಥ ಒಂದು ಸದ್ಭಾವನೆಯೊಂದಿಗೆ ಬೇಸಿಗೆ ದಿನಗಳಲ್ಲಿ ಬಹುತೇಕ ಎಲ್ಲರೂ ಪ್ರವಾಸಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಆದರೆ ನಾವು ಮೀಸಲಾತಿ ಚಳವಳಿಗಾರರು ಪ್ರವಾಸ ಅನ್ನೋದು ಬೇಡ, ನಾವು ಶರಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಕೊಟ್ಟು ಈ ಒಂದು ಚಳವಳಿಗೆ 12 ಜಿಲ್ಲೆಗಳಲ್ಲಿ ಮಾಡಿಬಿಡ್ತೀವಿ. ಇನ್ನು 18 ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಮುಂದುವರಿಸಬೇಕು. ಇನ್ನು ಶಾಂತ ಹೋರಾಟ ಮಾಡಬೇಕು. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ, ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೋಸ್ಕರವಾಗಿಯೇ ಮೇ 23ನೇ ತಾರೀಕು ಗುರುವಾರ ಮಧ್ಯಾಹ್ನ 3 ಗಂಟೆಗೆ ಕಾರವಾರ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂಥ ಉಡುಪಿಯ ಶರಣ ಕ್ಷೇತ್ರದಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಚಳವಳಿಗಾರರ ರಾಜ್ಯ ಸಂಕಲ್ಪ ಸಭೆಯನ್ನು ಕರೆಯಲಾಗಿದೆ. ಆ ಸಂಕಲ್ಪ ಸಭೆಗೆ ನಾಡಿನಾದ್ಯಂತ ಇರ್ತಕ್ಕಂಥ ಎಲ್ಲ ಮೀಸಲಾತಿ ಹೋರಾಟಗಾರ ಸಮಯದ ಕೊರತೆ ಇದೆ. ಹಾಗಾಗಿ ಯಾರನ್ನೂ ಹೆಚ್ಚಿನ ನೇರವಾಗಿ ಸಂಪರ್ಕ ಮಾಡೋಕ್ಕಾಗಿಲ್ಲ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಮಾಧ್ಯಮ ಮೂಲಕವಾಗಿ ಎಲ್ಲ ನಮ್ಮ ಬಂಧುಗಳಿಗೆ, ಯಾಕಂದರೆ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಹೆಚ್ಚು ಉಡುಪಿ ಚನ್ನಬಸವಣ್ಣ ಭಕ್ತರಿಂದ ನೀವೆಲ್ಲರೂ ಸಹ ಧಾರ್ಮಿಕವಾಗಿ ಆಗಿರ್ಬೋದು ಮತ್ತು ಹೋರಾಟ ದೃಷ್ಟಿಕೋನದಿಂದ ಕಾರವಾರ ಜಿಲ್ಲೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಲಿಕ್ಕೋಸ್ಕರವಾಗಿ, ಮತ್ತಷ್ಟು ಜಾಗೃತಿ ಮೂಡಿಸಲಿಕ್ಕೋಸ್ಕರವಾಗಿ ಮೊಟ್ಟ ಮೊದಲ ಬಾರಿ ನಡೆದಿರುವಂಥ ಆ ಒಂದು ಚಳವಳಿಗೆ, ಆ ಒಂದು ಸಭೆಗೆ ಇಡೀ ನಮ್ಮ ನಾಡಿನ ಜನತೆ, ಕೇವಲ ಕಾರವಾರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಅಷ್ಟೇ ಇಲ್ಲ, ಇಡೀ ನಾಡಿನ ಜನತೆ ನೀವೆಲ್ಲರೂ ಭಾಗವಹಿಸಬೇಕೆನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವತ್ತು ಮುಖ್ಯವಾಗಿರ್ತಕ್ಕಂಥ ವಿಷಯ ಮೀಸಲಾತಿ ಚಳವಳಿಗೆ ಹಿನ್ನಡೆ ಏನು, ಅದಕ್ಕೆ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಷಯ ಕುರಿತೇ ಚರ್ಚೆ ಮಾಡ್ತೀನಿ. ಎಲ್ಲಿ ನಾವು ವಿಳಂಬ ಆಗ್ತದೆ, ವಿಳಂಬಕ್ಕೆ ಕಾರಣಗಳೇನು ಮತ್ತು ಆ ಕಾರಣಗಳನ್ನು ಹೆಂಗೆ ಸರಿಪಡಿಸ್ಕೊಂಡು ಪರಿಹಾರ ಕಂಡುಕೊಂಡು ಯಾವ ರೀತಿಗೆ ಅದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ಸಭೆ ಇಟ್ಕೊಳ್ಳಾಗಿದೆ. ಹಾಗಾಗಿ ನಾಡಿನ ಜನತೆ ಇದನ್ನೇ ಆ ಮಾತು ಅಂತ ತಿಳ್ಕೊಂಡು ತಾವೆಲ್ಲರೂ ಸಹ, ಯಾಕೆ ಉಡುಪಿ ಕ್ಷೇತ್ರಕ್ಕೆ ಇದುವರೆಗೂ ನಮ್ಮ ಸಮಾಜ ಯಾವುದೇ ಕಾರ್ಯಕ್ರಮ ಆಗಿಲ್ಲ, ಮೊದಲ ಬಾರಿಗೆ ಆಗ್ತದೆ. ನಾವೆಲ್ಲ ಬಸವ ಕಲ್ಯಾಣದಲ್ಲಿ ಮಾಡಿದ್ವಿ, ಕೂಡಲ ಸಂಘದಲ್ಲಿ ಮಾಡಿದ್ವಿ, ಚೆನ್ನಮ್ಮನ ಕಿತ್ತೂರು ಮಾಡಿದ್ವಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ವಿ, ಎಲ್ಲ ಭಾಗದಲ್ಲಾಗಿತ್ತು. ಆದರೆ ನಮ್ಮ ಪಕ್ಕದ ಕಾರವಾರ ಜಿಲ್ಲೆಯಲ್ಲೇ ಹೋರಾಟದ ಸಭೆಗಳಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಒಂದು ರಾಜ್ಯ ಮಟ್ಟದ ಸಭೆಯಲ್ಲಿ ಮೊದಲ ಬಾರಿಗೆ ಏರ್ಪಡಿಸಿದ ತಾವೆಲ್ಲರೂ ಸಹ ಆ ಕ್ಷೇತ್ರಕ್ಕೆ ಬರಬೇಕು. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನ ಕಮಿಟಿಯವರ ಸಹಕಾರದೊಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು 24ನೇ ತಾರೀಕು ಬೆಳಗ್ಗೆ, 23 ತಾರೀಕು ಮಧ್ಯಾಹ್ನ ಸಭೆ ಇದೆ, ಅದು ಮುಗಿಸ್ಕೊಂಡು ಬಹುತೇಕ ವಸತಿ ಮಾಡಿಕೊಂಡು 24 ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕವಾಗಿ ಸಂಕಲ್ಪ ಕೊಡುವಂಥ ಹೋರಾಟದ ಸಂಕಲ್ಪ ಕೊಡುವಂಥ ಸಭೆಯನ್ನು ಮಾಡಲಾಗ್ತಾಯಿದೆ. ಹಾಗಾಗಿ ತಾವಿಡಿಸ ಬಂದು ಭಾಗವಹಿಸಬೇಕಂತೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ಧಾರವಾಡ ಜಿಲ್ಲಾ ಘಟಕದಲ್ಲಿ ಕಾರ್ಯಕ್ರಮ ಸಂಘಟನೆ ಮಾಡಿದೆ. 2 ಜಿಲ್ಲಾ ಘಟಕದ ಪರವಾಗಿ ಈ ನಾಡಿನ ಜನತೆಗೆ ಮನವಿ ಮಾಡಿಕೊಂಡು 2 ಮಾತು ಮುಗಿಸಿ ಶರಣ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದ ನಿಮ್ಮ ಹೊರಗೆ ಹಾಕಿದಂಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ಮ ಕಮ್ಯುನಿಟಿದವ್ರು ಸಚಿವರು ಪ್ರತಿ ಬಿಚ್ತಾ ಇಲ್ಲ, ನಿಮ್ಮ ಸಚಿವರನ್ನು ಬಾಲನ ಹಾಕ್ಯಾರ, ಯಾರು ಶಾಸಕರು ಮಾತಾಡ್ತಾ ಇಲ್ಲ.
ಆಲ್ಮೋಸ್ಟ್ ಏನಂತಾರಲ್ಲ ಆ ಮೂಮೆಂಟ್ ಒಂದು ಬಿಜೆಪಿ ಕಾಂಗ್ರೆಸ್ ಬಂದ್ಮೇಲೆ ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಅನಿಸ್ತಾ ಇದೆ. ಬಿಜೆಪಿ ಸರ್ಕಾರದ ಸರ್ಕಾರ ತಲೆಬಾರದು ಆ ಮರ್ಯಾದೆ ಕಾಂಗ್ರೆಸ್ ಅಲ್ಲಿ ಏನ್ ಮಾಡ್ತೀವಿ ವ್ಯವಸ್ಥೆ ಹಂಗಾಗಿದೆ. ನನಗೆ ಆ ವಿಚಾರದಲ್ಲಿ ಸ್ವಲ್ಪ ಪಟ್ಟ ನಮ್ಗೆಲ್ಲರೂ ನೋವಿದೆ. ಅದಕ್ಕೆ ನಾಳೆ ಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಏನ್ ಮಾಡಕ್ಕಪ್ಪ, ಈಗ ನಾವು ಶಾಂತವಾಗಿ ಹೋರಾಟ ಮಾಡಿದ್ವಿ. ಅಂದ್ರೆ ಸರ್ಕಾರ ಹೊಸದಾಗಿ ಬಂದ್ರಿಂದ ಒಂದೇ ಸರಿ ನಾವು ಉಗ್ರ ಹೋರಾಟ ಮಾಡೋದು ಬೇಡ. ಯಾವ ರೀತಿಯಾಗಿ ಹಿಂದಿನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆರಂಭದಲ್ಲಿ ಶಾಂತವಾಗಿ ಹೋರಾಟ ಮಾಡಿದ್ವಿ. ಯಾವಾಗ ನಾವು ಉಪವಾಸ ಯಾರು ಈ ಸ್ಟಾರ್ಟ್ ಈಗ 12 ಜಿಲ್ಲೆ ಮುಗಿಸೇವಲ್ಲ, 18 ಜಿಲ್ಲೆ ಪೂರ್ತಿ ಮುಗಿದ ಮೇಲೆ ಅವಾಗ ಉಗ್ರ ಹೋರಾಟ ಮಾಡ್ಬೇಕನ್ನೋದು ತೀರ್ಮಾನ ಮಾಡಿ ಚರ್ಚೆ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಈಗ ಮೊದಲನೇ ಹಂತವಾಗಿ ನಾವು ಇಷ್ಟಲಿಂಗ ಪೂಜೆ ಮೂಲಕ ಹೋರಾಟ ಮಾಡಿದ್ವಿ ದೇವರ ಜಾಲದಿಂದ. ಈಗ 12 ಜಿಲ್ಲೆ ಮುಗಿಸೇವಿ, ನಾಳೆ 13 ಜಿಲ್ಲೆ ಕಾರವಾರ ಜಿಲ್ಲೆ, ಇನ್ನು 18 ಜಿಲ್ಲೆನೂ ಆದಷ್ಟು 2-3 ತಿಂಗಳ ಮುಗಿಸ್ಬಿಡ್ತೀವಿ. ಮುಂದೆ ಅದು ಹೋರಾಟ ಹೆಂಗಿರುತ್ತೆ ಅಂತ ಮತ್ತೆ ಮಾಧ್ಯಮ ಮೂಲಕ ನಿಮಗೆಲ್ಲ ಮುದ್ದು ಧೋರಣೆ ಏನಂತಲ್ಲ, ಇವ್ರ ಮೇಲೆ ನಂಬಿಕೆ ಇಟ್ಟಿದ್ದು ನಾವೆಲ್ಲ. ಬಹುತೇಕ ಈಗ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿದಾಗಿದ್ರೆ ಅವಾಗಲೇ ರಾಜೀನಾಮೆ ಕೊಡಿಸಿದ್ದೆ. ರಾಜೀನಾಮೆ ಕೊಡೋದ್ರಿಂದ ಯಾವುದೇ ಆ ಸಮಸ್ಯೆ ಬಗೆಹರಲಿಕ್ಕೆ ಸಾಧ್ಯವಿಲ್ಲ. ಆ ಉದ್ದೇಶ ಒತ್ತಡ ಹಾಕಕ್ಕೆ ನೀವು ಹೇಳೋದು ಸಹಜ. ನಾವೇಂತಿದ್ವಿ, ಇವ್ರು 12 ಜನ ಗೆದ್ದಿದ್ರು, ಇವ್ರು ಬಹುತೇಕ ಧ್ವನಿ ಎತ್ತಾರೆ ಮಾತಾಡ್ತಾ ಅನ್ಕೊಂಡಿದ್ವಿ. ಇವ್ರಿಗೆ ಟೈಮ್ ಸಿಕ್ಕಿಲ್ಲ ಮಾತಾಡೋಕ್ಕೆ. ಇನ್ಮೇಲೆ ಧ್ವನಿ ಎತ್ತಿಗೆ ಜೂನ್ 24ನೇ ತಾರೀಕಿಗೆ ಅಧಿವೇಶನ ಶುರು ಆಗುತ್ತಿಲ್ಲ. ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ಪ್ರಯತ್ನ, ಯಾಕಂದ್ರೆ ನಾವು ಹಿಂದೆ ಯಡಿಯೂರಪ್ಪನ ಸರ್ಕಾರ ನಮಗೆ ಮಾತು ಕೊಟ್ಟು 5 ವರ್ಷ ವೇಟ್ ಮಾಡಿದ್ವಿ, 2008 2013ವರೆಗೂ. ಅವಾಗೇನೂ ಆಗಲಿಲ್ಲ. 2019ಕ್ಕೂ ಶಾಂತ ಹೋರಾಟ ಮಾಡಿದ್ವಿ. ಯಾವಾಗ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಮಾತಿಗೆ ತಪ್ಪು ನಡೀಲಿ ಕಾರಣ ಉಗ್ರ ಹೋರಾಟ ಆಯಿತು. ಅದಕ್ಕೆ ಇವ್ರು ಹೊಸ್ತಾ ಬಂದ ನಂತರ ಒಂದು 9 ದಿನ ನೋಡಿದ್ವಿ, ಇವ್ರು ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಆ ನೋವು ನನಗೆ ಭಾಳ ಇದೆ. ಆ ಕಾರಣಕ್ಕೆ ಆ ನೋವಿದೆ ಅಂತ ಸ್ವಲ್ಪ ಬೇಡ ತಿಳ್ಕೊಂಡು ಹೋರಾಟ ಮೂಲಕವಾಗಿ ಜನರನ್ನು ಜಾಗೃತಿ ಮೂಡಿಸಿ ಮುಂದಿನ ಹೋರಾಟ ಸ್ವರೂಪ. ಈಗ ಈ ಹಿಂದೆ ಎಲೆಕ್ಷನ್ ಇದ್ದಾಗ ನೀವೇ ಹೇಳಿದ್ರಿ, ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಟ್ಯಾಂಡ್ ಹೇಳದೇ ಇದ್ರೆ ನಾವೆಲ್ಲ ಒತ್ತಡ ಹಾಕ್ತೀವಿ ಅಂತೀರಿ. ಎಲೆಕ್ಷನ್ ಟೈಮಲ್ಲಿ ನೀವು ಏನು ಮಾತಾಡ್ತೀರಿ? ಅಲ್ಲ, ಏನಾಯ್ತು ಚಿತ್ರ ಏನಾಗ್ಬಿಡ್ತಂದ್ರೆ ಮಾರ್ಚ್ 12ನೇ ತಾರೀಕಿಗೆ ನಾನು ದೊಡ್ಡ ಸಮಾವೇಶ ಮಾಡಿ ಗುಲ್ಬರ್ಗದಲ್ಲಿ ನಿರ್ಣಯಗಳು ಪಾಸ್ ಮಾಡಿ, ಆ ನಿರ್ಣಯಗಳನ್ನ ಜನರ ಬಳಿಗೆ ಹೋಗೋದ್ರೊಳಗಾಗಿ ನಾವು ನೀತಿ ಸಮಿತಿ ಬಂದ್ಬಿಡ್ತು. ಬಟ್ ಆ ನಿರ್ಣಯ ಅಂತ ಮಾಡಿದ್ವಿ. ನಿರ್ಣಯ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಹೇಳಿದ್ದು ಈ ಮಾತನ್ನ. ಕಳೆದ ಚುನಾವಣೆಯಲ್ಲಿ ನೀವೇ ಹೇಳಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ ಕರೆಕ್ಟ್. ಇನ್ನೂ ಟೈಮ್ ಐತಲ್ಲ ಎಲೆಕ್ಷನ್ ಸಮುದಾಯ ಅನ್ನುವಂತ ನೀವೇ ಹೇಳಿದ್ರಿ. ಯಾಕೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲೆ ಅಷ್ಟೊಂದು ಮೃದುಧೋರಣೆ ತೋರಿದ್ರಿ? ಕಾಂಗ್ರೆಸ್ ಬಗ್ಗೆ ಮೃದು ಧೋರಣೆ, ಬಿಜೆಪಿ ಬಗ್ಗೆ ಮೃದು ಧೋರಣೆ ಅಲ್ಲ. ಯಾರು ಮಾತಾಡಿದಿಲ್ಲ. ಕಾರಣ ಬಹಿರಂಗವಾಗಿ ಮಾತಾಡಿದ್ರು ಎಲ್ಲರೂ. ಕಲಬುರಗಿ ಒಳಗಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಮ್ಯುನಿಟಿ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶಾಮಗಳು ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಬಿಟ್ಟು ಎಲ್ಲ ಕಮ್ಯುನಿಟಿ ಮೆಂಬರ್ಸ್ ಅಂತ. ನಾನು ನನ್ನ ಉದ್ದೇಶ ಯಾವಾಗಲೂ ನಮ್ಮ ಮೀಸಲಾತಿ ಚಳವಳಿಗೆ ಯಾರು ಸಹಕಾರ ಕೊಟ್ಟು ಅವ್ರಿಗೆ ಸಹಕಾರ, ಅದು ಬಿಟ್ಟರೆ ನನ್ನ ಏನೇ ಚುನಾವಣೆಯಲ್ಲಿ ಒಂದು ಇದನ್ನ ಕರೆ ಕೊಡ್ಲಿಲ್ಲ ಯಾಕೆ ಕೊಡ್ಬೇಕು ನಮಗೆ? ನಾ ಎಂದು ಕರೆ ಕೊಡಕ್ ಹೋಗಿಲ್ಲ. ಹಿಂದಿನ ಕೊಟ್ಟಿಲ್ಲ, ಮುಂದಿನ ಕೊಡಕ್ ಹೋಗಲ್ಲ. ನಮ್ ಜನರಿಗೆ ಗೊತ್ತೈತೆ ಪೂರ್ತಿ. ನಮ್ ಜನರಿಗೆ ಏನ್ ಇಲ್ಲ ಮಾತಾಡಿ. ನಾನು ಜನಗಳು ಮಾಡ್ತಾರ ಅಲ್ಲ, ನಾ ಈಗಲೂ ಹೇಳ್ತೇವಲ್ಲ ಸರ್ಕಾರಗಳು ಎಲ್ಲಾ ಕಡೆ ಹೇಳ್ಕೊಂತ ಬಂದ್ರೆ ಪೂರ್ತಿ. ಅದು ಎಲೆಕ್ಷನ್ ಟೈಮ್ ಹೇಳ್ಕೊಂತ ಏನೈತಿ ನಾನು ಎಲೆಕ್ಷನ್ ಟೈಮ್ ನಲ್ಲಿ ಯಾವತ್ತೂ ಏನೇ ಹೇಳಕ್ ಹೋಗೋದಿಲ್ಲ. ಬಿಫೋರ್ ಎಲೆಕ್ಷನ್ ಮುಂಚೆ ಏನ್ ಹೇಳ್ಬೇಕು ಹೇಳೇವಿ. ಎಲೆಕ್ಷನ್ ಟೈಮ್ ನಲ್ಲಿ ಯಾವುದೇ ನಾವು ಸಂದೇಶ ಕೊಡಕ್ ಹೋಗಿಲ್ಲ. ನಮ್ಮ ಜನರ ತಿಳುವಳಿಕೆ ಏನಪ್ಪ, ಸಹಕಾರ ಕೊಟ್ಟಿದ್ದು ಸಹಕಾರ ಕೊಡ್ರಿ ಅಂತ. ಯಾವುದೇ ಚುನಾವಣೆ ಹಿಂದಿನ ಸರ್ಕಾರಗಳಾಗಿರ್ಬೋದು ಇವತ್ತಾಗಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಸಂದೇಶ ಕೊಡಕ್ ಹೋಗಲ್ಲ. ನಮ್ಮ ಜನರ ತಿಳುವಳಿಕೆ ಐತಿ ಏನೇನ್ ಮಾಡ್ಬೇಕು ಏನ್ ಮಾಡ್ತಾರಂತೆ. ನಾನು ಹೇಳಿಕೆನೇ ಕೊಡ್ಬೇಕನ್ನುವಂಥದ್ದು ಎಂದು ಬಯಸಕ್ ಹೋಗಲ್ಲ, ಜನರನ್ನ ಅಪೇಕ್ಷೆ ಪಡಕ್ ಹೋಗಲ್ಲ. ಎರಡು ಕಡೆ ನಿಮ್ಮ ಪಕ್ಷದ ಅಂದ್ರೆ ಎರಡು ಪಕ್ಷಗಳಲ್ಲಿ ಯೋಗೇಶ್ ನಿರಾಣಿ ಅವರು ಸರ್ಕಾರದಲ್ಲಿ ಇದ್ದಾಗ ಅವರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾದ ಅವರು ಈಗ ನನಗೆ ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಿರಂಗವಾಗಿ ಅಗ್ರೆಸಿವ್ ಆಗಿ ಹೋರಾಟಕ್ಕೆ 9 ದಿನ ಕಾಲ ಬರದೇ ಇರಬಹುದು. ಅದು ನನಗೆ ಗೊತ್ತಿರೋ ಪ್ರಕಾರ ಕ್ಯಾಬಿನೆಟ್ ಅಲ್ಲಿ ವಿಚಾರ ಪ್ರಸ್ತಾಪ ಮಾಡಿದೆ, ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗಿದೆ. ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ಇಲ್ಲೇಟ್ ಆಗ್ತದೆ. ಅವಾಗ ಇವರೆಲ್ಲ ಸ್ವಲ್ಪ ಒತ್ತಡ ಹಾಕಿ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಉಳಿದವರು ಪ್ರಯತ್ನ ಏನು ಮಾಡಿದಾರೆ ಗೊತ್ತಿಲ್ಲ. ಆದರೆ ಪ್ರಯತ್ನ ವಿನಯ್ ಕುಲಕರ್ಣಿ ಆಗಿರ್ಬೋದು,
ಕಾಗೇರ್ ಆಗಿರ್ಬೋದು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ವಿಜಯಾನಂದ್ರ ಆಗಿರ್ಬೋದು, ಪ್ರಯತ್ನ ಅಂತ ಮಾಡಿದ್ದಾರೆ. ಹೆಂಗಾಗ್ತಿದೆ ಅಂತಂದ್ರೆ ಯತ್ನಾಳ್ ಪಶ್ಚಿಮ ಅವ್ರು ವಿಜಯನಗರ ನೋಡ್ರಿ ಅವೆಲ್ಲ ಪಾರ್ಟಿಕಲ್ ಭಿನ್ನಾಭಿಪ್ರಾಯ ಎಲ್ಲ ಕಡೆ ಇರ್ತಾವೆ. ಸಮಿತಿಯಲ್ಲಿ ಕೆಲಸ ಆಗೋದು ಎಲ್ಲಿಲ್ಲ ಹಂಗೇನು ನೋಡ್ರಿ, ಎಲ್ಲಾ ಸಮಾಜಗಳಲ್ಲಿ ಪಾರ್ಟಿಕಲ್ ಭಿನ್ನಾಭಿಪ್ರಾಯ ಇದ್ದೇ ಇರ್ತವೆ. ಅದು ಅವ್ರ ಪಕ್ಷ ಅವ್ರ ಭಿನ್ನಾಭಿಪ್ರಾಯ ಇರ್ತಾರೆ, ನಮ್ಗೇನು ಸಂಬಂಧ. ಎಲ್ಲಾ ಸಮುದಾಯಗಳು ಇರ್ತವೆ, ನಮ್ದು ಒಂದೇ ಸಮುದಾಯ ಅಂತ ಹೇಳಿ ಕರ್ನಾಟಕ ಎಷ್ಟು ಸಮಾಜ ಎಲ್ಲಾ ಸಮಾಜಗಳು ರಾಜಕೀಯ ಭಿನ್ನಾಭಿಪ್ರಾಯ ಇದೆ. ರಾಜಕೀಯ ಭಿನ್ನಾಭಿಪ್ರಾಯ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಲ್ಲ ಕರ್ನಾಟಕದಲ್ಲಿ, ಜಗತ್ತಿನಲ್ಲಿ. ಅದಕ್ಕೋಸ್ಕರವಾಗಿ ಒಂದಾಗ್ಬೇಕು ಅಂತ ನೀವೇ ಹೇಳ್ತೀರಿ, ನಿಮ್ ನಾಯಕರೇ ಒಂದಾಗ್ಬೇಕು. ಅವ್ರ ರಾಜಕೀಯ ಸಮಾಜ ಮೀಸಲಾತಿ ವಿಚಾರದಲ್ಲಿ ಯಾರು ರಾಜಕಾರಣ ಮಾಡಿಲ್ಲ. ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನನ್ನ ಹತ್ರ ಹೇಳಿದ್ದಾರೆ, ನಮ್ಮ ಸರ್ಕಾರದಲ್ಲಿ ಮೀಸಲಾತಿ ಸಿಗಲ್ಲ, ಬೇಕಾದ್ರೆ ನಾ ಆಣೆ ಪ್ರಮಾಣ ಮಾಡಕ್ಕೂ ರೆಡಿ ಇದ್ದೀನಿ. ಅವ್ರನ್ನೇ ಕೇಳಿದ್ರೆ ಅಲ್ಲ ನಿಮ್ಮ ಹೋರಾಟದಲ್ಲಿ ಇದ್ದವರಲ್ಲ, ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳ್ಯಾರೋ ಯಾವಾಗ ಹೇಳೋದು ಗೊತ್ತಿಲ್ಲ. ನನಗೆ ಆ ವಿಷಯ ಪ್ರಸ್ತಾಪ ಗೊತ್ತಾಯ್ತು, ನಾನು ಅವ್ರು ಸಿಕ್ಕಿಲ್ಲ, ಕೇಳ್ತೀನಿ, ಯಾವಾಗ ಕೇಳ್ತೇನೆ, ಕೇಳಿದ್ರೆ ಅವ್ರನ್ನು ಮಾತಾಡ್ತೀನಿ. ಇಲ್ಲ ಆತರ ಅಷ್ಟು ಒಗ್ಗಟ್ಟು ನೋಡ್ರಿ. ಸ್ವತಃ ಮೊನ್ನೆ ದಿವಸ ಏನೋ ಫೆಬ್ರವರಿ 22ನೇ ತಾರೀಕು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕಚೇರಿಯಲ್ಲಿನೇ ಎಲ್ಲಾ ಶಾಸಕರು ಮೀಟಿಂಗ್ ಬಸವನಗೌಡ ಎಲ್ಲ ಕರೆದು ಮರುದಿನ ಬೆಳಗ್ಗೆ ಅಷ್ಟು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಅಧಿವೇಶನ ಧ್ವನಿ ಎತ್ತಬೇಕು ಅಂತ ಹೇಳಿ ಸ್ಪೀಕರ್ ಪರ್ಮಿಷನ್ ಕೊಟ್ಟಿದ್ರು. ಎಷ್ಟಂತ 23 ತಾರೀಕಿಗೆ ಈ ವಿಚಾರದಲ್ಲಿ ಹೆಬ್ಬಾಳ್ಕರ್ ನಡೆಯನ್ನ ನಾವೆಲ್ಲರೂ ಮೆಚ್ಚಲೇಬೇಕು. ಭಾಳ ಧೈರ್ಯ ಇಲ್ಲ ಸ್ವಾಮೀಜಿ, ನಾನು ಮಂತ್ರಿ ಆದ್ರೂ ಪರವಾಗಿಲ್ಲ, ನಾನು ಧ್ವನಿ ಎತ್ತೀನಿ ಅಂತ. ನಾವೇನಿದ್ವಿ ಮಂತ್ರಿ ಆದ್ರೂ ಧ್ವನಿ ಎತ್ತಬೇಕಾಗಿಲ್ಲ, ನೀವು ಉತ್ತರ ಕೊಡ್ರಿ ಅಂತೇಳಿ. ಅದು ಏನು ಗೊತ್ತಿಲ್ಲ, ಅದು ಏನು ಅವ್ರ ಪುಣ್ಯ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರು ಬೆಳಗ್ಗೆನೇ ಯಾವುದು ಪಾಕಿಸ್ತಾನದಿಂದ ಪ್ರಕರಣ ಬಂದು ಅಧಿವೇಶನ ಕ್ಲೋಸ್ ಆಗ್ಬೇಕು ಪೂರ್ತಿ. ಸ್ಪೀಕರ್ ಪರ್ಮಿಷನ್ ಕೊಟ್ಟಿದ್ರು 9 ಬೆಳಗಿನ ಜಾವ. ಎಲ್ಲ ಶಾಸಕರು ಒಗ್ಗಟ್ಟಾಗಿದೆ. ನಿಮಗೆ ಗೊತ್ತಿಲ್ಲ, ನಾನು ಬೆಂಗಳೂರಿನ ಅಲ್ಲೇ ಮೀಟಿಂಗ್ ಕೊಟ್ಟು ಮೇಡಮರ ಆಫೀಸ್ನಾಗ ಮೀಟಿಂಗ್ ಮಾಡಿರ್ತೀನಿ. ಬೆಳಗ್ಗೆ ಎಲ್ಲ ಸ್ಪೀಕರ್ ಪರ್ಮಿಷನ್ ಕೊಟ್ಟು 9 ಎಲ್ಲರೂ ನಮ್ಮ ಜನ ಪಕ್ಷಾತೀತ ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು ಅಂತ ಮಾತಾಡಿದ್ರು. ಬಟ್ ಅದು ಪಾಕಿಸ್ತಾನದ ಜಿಂದಾಬಾದ್ ಪ್ರಕರಣದಿಂದಾಗಿ ಮತ್ತು ನಮ್ಮ ಇವರೊಬ್ಬರು ಎಕ್ಸ್ಪೈರ್ಡ್ ಆದ ಸುರ್ಪುರದ MLA ಅದು ಒಂದಿನ ಆಯಿತು. ಹಿಂಗಾಗಿ ಅದು ಬರಲೇ ಇರ್ತದೆ. ಈ ಮತ್ತೆ ಅಧಿವೇಶನ ಮತ್ತು ಧ್ವನಿ ಎತ್ತರ ಅಂತ ಹೇಳ್ಯಾರ ಮಾಡ್ತಾರೆ. ಧ್ವನಿ ಎತ್ತಿದೆ ಹೋದಾಗ ಅವ್ರಿಗೆ ನಾವು ಟೀಕೆ ಮಾಡೋದು, ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಸಾಧ್ಯ ಇದ್ದೇ ಇರ್ತದೆ. ಈಗ ಧ್ವನಿ ಎತ್ತಿ ಮಾತು ಕೊಟ್ಟರು, ಬಟ್ ಅವತ್ತು ಆಗಿಲ್ಲ. ಅಲ್ಲ ಈ ಬಿಜೆಪಿ ಸರ್ಕಾರ ಇದ್ದಾಗ ಸ್ವಾಮೀಜಿ ಅವರು ಇದ್ದಿದ್ದು ಈಗ ಇದ್ದಿದ್ದು ಸ್ವಲ್ಪ ಡಿಫ್ರೆನ್ಸ್ ಇಲ್ಲ. ನಂದು ನೋಡ್ರಿ, ನಂದು ಯಾವತ್ತು ಸ್ಟ್ಯಾಂಡು ಯಡಿಯೂರಪ್ಪ ಸಾಹೇಬ್ ಇದ್ದಾಗ ಇವ್ರಿಗಿನ 9 ದಿನ ಟೈಮ್ ಕೊಟ್ಟಾಗ ಶಾಂತವಾಗಿ, ಅವ್ರು 5 ವರ್ಷ ಟೈಮ್ ಕೊಟ್ಟಿದ್ವಿ. ಅದಾದ್ಮೇಲೆ ಮತ್ತೊಂದು ವರ್ಷ ಅಧಿಕಾರಕ್ಕೆ ಬಂದಾಗ ಶಾಂತವಾಗಿದ್ವಿ. ಯಾವಾಗ ನಿಮ್ಮ ಉಪವಾಸ ಸತ್ಯಾಗ್ರಹ ಕೈಗೊಂಡಾಗ ಮಾತು ಕೊಟ್ಟರು, ಮತ್ತೆ ತಪ್ಪಿನ ಉಗ್ರ ಹೋರಾಟ ಮಾಡಿದ್ವಿ. ಮತ್ತೆ ಈಗ 9 ತಿಂಗಳು ಬಂದವರು ಶಾಂತವಾಗಿ ಹೇಳೇವಿ. 12 ಜಿಲ್ಲೆ ಮುಗಿತಿಲ್ಲ. ಮುಗೋದ ಮೇಲೆ ಇರ್ಲಿಕ್ಕಿಂತ ಮೊದಲು ಕಾಂಗ್ರೆಸ್ನವರು ನಿಮ್ ಜೊತೆಗೆ ಎಷ್ಟು ಮಟ್ಟಿಗೆ ಅವ್ರ ಬಗ್ಗೆ ನೋಡ್ರಿ, ಎಲ್ಲಾ ರಾಜಕಾರಣದಲ್ಲಿ 9 ತಿಂಗಳಲ್ಲಿ 1 ದಿನ ಕರೆದು ಮಾತಾಡ್ಸಲಿಲ್ಲ. ನೀವೇ ಮಾಧ್ಯಮದ ಹಾಕಿ ಎಲ್ಲ ಕಡೆ ಮಾಡ್ಯಾರ ಅಂತ ಹೇಳಿ. ಆದ್ರೆ ನನಗೆ ಅವ್ರು ಮಾಡಿರತಕ್ಕಂತ ನಡೆ, ಅವ್ರು ತೋರಿಸ್ತಕ್ಕಂತ ನಿರಾಸಕ್ತಿ, ಅದನ್ನ ಬೇಜಾರಿದೆ. ಆ ಬೇಜಾರಂತ ಮಾತಾಡಕ್ ಹೋಗೋದೇ ನಾನು. ಯಾಕಂದ್ರೆ ನಂದು ಹೋರಾಟ ಐತಿಲ್ಲ, ಅವ್ರು ಎಷ್ಟೇ ಅಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ನಮಗೆ ಗೊತ್ತೈತಿ ಏನ್ ಮಾಡ್ಬೇಕಂತ ಗೊತ್ತೈತಿ. ಆ ಸಂದರ್ಭ ಬಂದಾಗ ಸೂಕ್ತವಾಗಿರ್ತಕ್ಕಂಥ ಹೋರಾಟ ಮಾಡ್ಕೊಡ್ತಾರೆ. ಮುಂದೆ ಗೊತ್ತಾಗತ್ತವ ಏನಂತ. ಈಗ ನಮ್ಗೆ 9 ತಿಂಗಳು ಮಾತು ಕೊಟ್ಟು ತಪ್ಪಿ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ಯಾರಲ್ಲ, ಅವ್ರೇನ್ ತಿಳ್ಕೊಂಡಾರ, ಹೆಂಗೂ ರೋಡ್ ತಗೊಂಡು ಸುಖಾಗದ ತಿಳ್ಕೊಂಡಾರ. ಬಟ್ ಒಳಗಡೆ ನಮ್ಮೆಲ್ಲರ ಮನಸ್ಸಿನ ನೋವು ಐತಿ. ಆ ನೋವು ಯಾವ ಸರಿಪಡಿಸ್ಬೇಕು? 18 ಜಿಲ್ಲೆ ಆಗತ್ತಿಲ್ಲ. ಈಗ 12 ಮುಗಿಸಿದ್ವಿ. ಗುಲ್ಬರ್ಗ, ನಾಳೆ ಕಾರವಾರ ಐತಿ. 18 ಜಿಲ್ಲೆ ಆದ್ಮೇಲೂ ಸ್ಪಂದನೆ ಮಾಡಿದ್ರೆ, ಸಾಕಾರ ಮಾಡಿದ್ರೆ ಅನಿವಾರ್ಯವಾಗಿ ನಾವು ಉಗ್ರ ಹೋರಾಟ ಮಾಡ್ತಾ ನಿಮ್ಗೆ ಕೇಳಿ ನಿಮ್ಮ ಹತ್ರ ಬಂದೇ ಆದ ಘೋಷಣೆ ಅದಕ್ಕೆ ನಾವು ಬದ್ಧತೆ. ಪಾಪಿ ಹೊಸ್ತಾ ಬಂದ್ರಂತ ಒಂದು 9 ನೋಡೇವಿ. ಇವ್ರದ್ದು ನೋಡ್ತೇವೆ, ಅವ್ರದ್ದು ನೋಡ್ತೇವೆ. ಒಂದಿನ ನಿಮ್ಗೆ ಕರೆದು ಮಾತಾಡ್ಲಿಲ್ಲ. ಇಷ್ಟು ದೊಡ್ಡ ಸಮುದಾಯ ಐತಿ, ಎಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಾರ, ರಾತ್ರಿ ಹಗಲಿ ಅವ್ರು ತಿಳ್ಕೊಬೇಕಲ್ಲ ಅವ್ರು ಯಾರಿಂದ ಬಂದೇವಿ, ಯಾವ ಸಮಾಜದ ಋಣ ಐತಿ, ಆ ಋಣ ತೀರ್ಸ್ಬೇಕಂತ ಒಂದು ಪರಿಜ್ಞಾನ ಅವ್ರಿಗಿಲ್ಲ. ಅದಕ್ಕೆ ನಾನು ಮಧ್ಯೆ ಒಂದೇ ಸರಿ ಇದು ಮಾಡೋದು, ಇನ್ನೂ ಸ್ವಲ್ಪ ಕಾಲಕಾಶ ಕೊಡೋಣ ಅಂತ ನಾವು ಇಲ್ಲಿಕ ಅವ್ರು ಏನ್ ಮಾಡ್ತೇವೆ ಸ್ವಾಮಿ, ಇನ್ನು 12 ದಿನ ಮುಂಚೆ ಬೆಂಗಳೂರಿಗೆ ಬಂದಿಲ್ಲ, ಬಂದಾಗ ಮಾತಾಡ್ತಾ ಹೋಗ್ತಾರೆ. ಅದು ಮುಗಿಸ್ತಾರೆ ಈ ವಿಷಯ ಮಾತಾಡ್ತು. ಈಗ ನಾವು ಏನ್ ಮಾಡ್ತೇವೆ, ಫಸ್ಟ್ ಈಗ ನಮ್ಮ ನೀತಿ ಸಮಿತಿ ಐತಿ, ನಮ್ಮ ಭಕ್ತಾದಿಗಳು ಮೀಟಿಂಗ್ ಕರೆದಿವಿ. ಅದಾದ್ಮೇಲೆ ಮಹದೇಶ್ವರ ಬೆಟ್ಟದಲ್ಲಿ ನಮ್ಮ ಜನಪ್ರತಿನಿಧಿ ಮೀಟಿಂಗ್ ಕರಿತೀವಿ. ತೀರ್ಥಕ್ಷೇತ್ರದಿಂದ ಹೆಂಗೂ ಆಷಾಢ ಸ್ಟಾರ್ಟ್ ಆಕೈತಿ, ಅಲ್ಲಿ ಮೀಟಿಂಗ್ ಕರೆದು ಅವರು ಚರ್ಚೆ ಮಾಡಿ ಅವ್ರಿಗೆಲ್ಲರೂ ಒತ್ತಡ ಆಗ್ತದೆ. ಜೂನ್ ಜುಲೈಯಲ್ಲಿ ಏನು ಮಳೆಗಾಲ ಅಧಿವೇಶನ ಆಗುತ್ತೆ,
ಇವೆಲ್ಲ ಮಾತಾಡದೆ ಹೋದ್ರೆ ಏನು ಮಾಡ್ಬೇಕು ಅನ್ನೋದು ನಾನು ತೀರ್ಮಾನ ಮಾಡ್ತೀನಿ. ನಾಳೆ ಮೀಟಿಂಗ್ ತಿಳಿಸ್ಬೇಕು.